ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಬ್ಲಾಗ್. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಬಿಸಿ ಬೇಳೆ ಬಾತ್ ಮಾಡೋದು ಹೇಗೆ ಅಂತ. ಸೊ ಚಾನೆಲ್ಗೆ ಹೊಸಬರಾಗಿರೋ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ. ಸೊ ಬನ್ನಿ ತಡ ಮಾಡದಲ್ಲಿ ಕಿಚನ್ಗೆ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಬಿಸಿ ಬೇಳೆ ಬಾತ್ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಡ್ಕೊಳ್ಳೋಣ. ಸೊ ಫಸ್ಟ್ ತರಕಾರಿಗಳು, ಕ್ಯಾರೆಟ್ ಒಂದ್ ಅರ್ಧ ಉದ್ದುದ ಹಚ್ಕೊಬೇಕು, ಬೀನ್ಸು ಒಂದ್ 4ರಿಂದ 5 ಅದು ಉದ್ದುದ ಹಚ್ಕೊಬೇಕು, ಆಮೇಲೆ ಗೆಡ್ಡೆಕೋಸು ಒಂದ್ ಅರ್ಧ, ಸೊ ಇದನ್ನು ಉದ್ದುದ ಹಚ್ಕೊಬೇಕು. ನೆಕ್ಸ್ಟ್ ಬೀಟ್ರೂಟು ಒಂದು 1/4 ಭಾಗ ಉದ್ದುದ ಹಚ್ಕೊಳ್ರಿ. ಸೊ ಸಪ್ರೇಟ್ ಆಗಿ ಹಾಕೊಳ್ರಿ ಬೀಟ್ರೂಟ್ನ, ಇಲ್ಲ ಕಲರ್ ಮಿಕ್ಸ್ ಆಗೋಗುತ್ತೆ. ಆಮೇಲೆ ಆಲೂಗಡ್ಡೆ ಒಂದ್ ಅರ್ಧ ಉದ್ದುದ ಹಚ್ಕೊಬೇಕು. ಆಮೇಲೆ ಹುಣಸೆ ಹುಳಿ, ಸೊ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿ ಕುಯ್ಚ್ಕೊಂಡಿರೋದು. ಆಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಆಮೇಲೆ ಒಗ್ಗರಣೆಗೆ ಸಾಸಿವೆ, ಇನ್ನ ಈರುಳ್ಳಿ 1 ಗಡ್ಡೆ ಉದ್ದುದ ಹಚ್ಕೊಂಡಿರೋದು, ಕರಿಬೇವು ಒಂದು 2 ಕಡ್ಡಿ, ಆಮೇಲೆ ಟೊಮೊಟೊ ಒಂದು ಉದ್ದುದ ಅಥವಾ ಸ್ಕ್ವೇರ್ ಟೈಪ್ ಹಚ್ಕೊಳ್ರಿ, ಬೆಳ್ಳುಳ್ಳಿ 1 ಪಾಯಿ ಅಂದ್ರೆ ಒಂದು ಫುಲ್ ಗಡ್ಡೆ ಅಥವಾ ಅರ್ಧ ಗಡ್ಡೆ, ಆಮೇಲೆ ಇನ್ನ ನೆನ್ಸಿಟ್ಕೊಂಡಿರೋ ಬಟಾಣಿ ಒಂದು 4ರಿಂದ 5 ಟೇಬಲ್ ಸ್ಪೂನು, ಅಳಸಂದಿ ಕಾಳು ಒಂದು 4 ಟೇಬಲ್ ಸ್ಪೂನು, ಆಮೇಲೆ ಅಕ್ಕಿ 1 ಲೋಟ, ಅದನ್ನ ನೀಟಾಗಿ ವಾಶ್ ಮಾಡ್ಕೊಂಡು 1-2 ಕೊಳಗ ನೀರು ಹಾಕಬೇಕು. ಆಮೇಲೆ ತೊಗರಿಬೇಳೆ ಒಂದು ಅರ್ಧ ಲೋಟ. ಸೊ ಅಕ್ಕಿ 1 ಕೊಳಗ ತಗೊಂಡಿದ್ರೆ ಅಥವಾ 1 ಲೋಟ ತಗೊಂಡಿದ್ರೆ ಅದ್ರ ಅರ್ಧದಷ್ಟು ತೊಗರಿಬೇಳೆ ಹಾಕಬೇಕು. ಸೊ ತೊಗರಿಬೇಳೆನು ನೀಟಾಗಿ ವಾಶ್ ಮಾಡ್ಕೊಂಡು, ಹುಳುಗಳಿರ್ತವೆ, ಸೊ ನೀಟಾಗಿ ವಾಶ್ ಮಾಡ್ಕೊಂಡು ತೊಳೆದಿಕ್ಕಬೇಕು. ಸೊ ಈ ಬಿಸಿ ಬೇಳೆ ಬಾತ್ ಮಾಡೋದಕ್ಕೆ ಇಷ್ಟು ಐಟಮ್ಸ್ ಬೇಕು. ಸೊ ಬನ್ನಿ ಇನ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಕುಕ್ಕರ್ಗೆ ಇಕ್ಕೊಂಬಿಡೋಣ. ತೊಳೆದಿರೋ ತೊಗರಿ ಬೇಳೆಗೆ ಈ ತರಕಾರಿ ಎಲ್ಲ ಹಾಕೊಂಡು, ಆಮೇಲೆ ಬಟಾಣಿ ಮತ್ತೆ ಅಳಸಂದಿ ಕಾಳು, ಬಿಳಿ ಅಳಸಂದಿ ಕಾಳು, ಸೊ ಇದನ್ನು ಬೇಯಿಸಿಕ್ಕೊಂಬಿಡೋಣ. ಆಮೇಲೆ ನೆಕ್ಸ್ಟ್ ಬೀಟ್ರೂಟು, ಸೊ ಬೀಟ್ರೂಟು 1/4 ಭಾಗ ಸಾಕು, ಆಲೂಗಡ್ಡೆ ಒಂದ್ ಅರ್ಧ ಉದ್ದುದ ಹಚ್ಕೊಂಡಿರೋದು, ಆಮೇಲೆ ಈ ಬಿಸಿ ಬೇಳೆ ಬಾತ್ ಪುಡಿ 1 ಸ್ಪೂನ್. ಸೊ ಇಷ್ಟು ಎಲ್ಲ ಕುಕ್ಕರ್ಗೆ ಇಕ್ಕೊಬೇಕು. ಸೊ ಈ ತರಕಾರಿ ಜೊತೆಗೇನೆ ಅನ್ನನೂ ಇಕ್ಕೊಂಬಿಡ್ರಿ, ಅಂದ್ರೆ ಅಕ್ಕಿ. ಸೊ ಎಲ್ಲನೂ ಒಟ್ಟಿಗೆ ಆಗೋಗುತ್ತೆ. ಸೊ ಒಂದು 3ರಿಂದ 4 ವಿಸಿಲ್ ಹಾಕ್ಸಿದ್ರೆ ಅದು ಬೆಂದೋಗುತ್ತೆ. ಸೊ ಬನ್ನಿ ಇನ್ನ ಒಗ್ಗರಣೆ ಹಾಕೊಂಬಿಡೋಣ, ಅದ್ರ ಪಾಡಿಗೆ ಅದು ಬೇಯ್ತಾ ಇರಲಿ. ಸೊ ಫಸ್ಟ್ ಒಂದು ತಪ್ಪಲೆ ಇಟ್ಟು ಒಂದು 8ರಿಂದ 10 ಟೀ ಸ್ಪೂನ್ ಎಣ್ಣೆ ಹಾಕೊಂಡು, ಆಮೇಲೆ ಸಾಸಿವೆ ಒಂದು 1 ಟೇಬಲ್ ಸ್ಪೂನು. ಸೊ ಇಷ್ಟು ಹಾಕೊಂಡ್ಮೇಲೆ ಸಾಸಿವೆ ಚಿಟ್ಪಿಟ ಆದ್ಮೇಲೆ ಬೆಳ್ಳುಳ್ಳಿ ಒಂದು ಅರ್ಧ ಗಡ್ಡೆ ಉದ್ದುದ ಹಚ್ಕೊಬೇಕು, ಆಮೇಲೆ ಕರಿಬೇವು, ಈರುಳ್ಳಿ, ಸೊ ಈರುಳ್ಳಿನೂ 1 ಗಡ್ಡೆ ಉದ್ದುದ ಹಚ್ಕೊಂಡಿರೋದು, ಕರಿಬೇವು 1 ಕಡ್ಡಿ ಸಾಕು. ಸೊ ಇಷ್ಟು ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಸೊ ನೋಡ್ತಾ ಇದೀರಲ್ಲ ನಾವು ಯಾವ ರೀತಿ ಮಾಡ್ತಾ ಇದೀವಿ ಅಂತ. ಸೊ ಗಾಯ್ಸ್, ಯೋಚನೆ ಮಾಡ್ತಾ ಇದ್ದೀರಾ ಈ ಬಿಸಿಬೇಳೆ ಬಾತ್ ಪುಡಿ ಹೇಗ್ ಮಾಡೋದು ಅಂತ. ಸೊ ಯೋಚನೆ ಮಾಡಬೇಡಿ, ನಾನು ಬಿಸಿಬೇಳೆ ಬಾತ್ ಪುಡಿ ಮಾಡೋದು ಹೇಗೆ ಅನ್ನೋದನ್ನ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ, ಮತ್ತೆ ಆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲಿ ಹೋಗಿ ಚೆಕ್ಔಟ್ ಮಾಡಿ. ಈ ಬಿಸಿಬೇಳೆ ಬಾತ್ ಪುಡಿನ ಮನೆಯಲ್ಲೇ ಎಷ್ಟು ಸುಲಭವಾಗಿ ಮಾಡಬಹುದು ಅಂತ ಆ ವಿಡಿಯೋಲಿ ಹೇಳ್ಕೊಟ್ಟಿದ್ದೀನಿ. ಸೊ ಅದನ್ನು ಒಂದ್ಸಲ ವಿಡಿಯೋ ಚೆಕ್ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ. ಆಮೇಲೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು, ಸೊ ಏನಕ್ಕೆ ಗೊತ್ತಾ ಉಪ್ಪು ಹಾಕೋದು, ಜಾಸ್ತಿ ಹಾಕಲ್ಲ, ಈರುಳ್ಳಿ ಬೇಯಲಿ ಅಂತ ಒಂದ್ ಸ್ವಲ್ಪ ಚಿಕ್ಕ ಉಪ್ಪು ಹಾಕೊಂಡ್ರೆ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ. ಆಮೇಲೆ ನೋಡ್ಬೋದು ಈರುಳ್ಳಿ ಎಲ್ಲ ರೋಸ್ಟ್ ಆಯ್ತು. ನೆಕ್ಸ್ಟ್ ಟೊಮೊಟೊ 1 ಗಡ್ಡೆ ಉದ್ದುದಾದ್ರೂ ಹಚ್ಬೋದು ಅಥವಾ ಸ್ಕ್ವೇರ್ ಟೈಪ್ ಆದ್ರೂ ಹಚ್ಬೋದು. ಸೊ ಟೊಮೊಟೊನ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಸೊ ಟೊಮೊಟೊ ಹೆಂಗ್ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದ್ರೆ ಅದನ್ನ ಚುಚ್ಚಿದಾಗ ಪಿಚ್ಕ ಅಂತ 2 ಹೋಳಾಗಬೇಕು. ಸೊ ಆವಾಗ ಟೊಮೊಟೊ ಬೆಂದಿದೆ ಅಂತ. ಸೊ ಬೇಯಿಸ್ಕೊಂಬಿಡೋಣ ಬನ್ನಿ. ಸೊ ಚಾನೆಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಇದೇ ತರ ಫುಡ್ ವ್ಲಾಗ್ಸ್ ಡೈಲಿ ಬರ್ತಾನೆ ಇರ್ತವೆ. ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ, ಅವರು ಈ ರೆಸಿಪಿನ ಟ್ರೈ ಮಾಡಲಿ. ಸೊ ನೋಡ್ಬೋದು ಟೊಮೊಟೊ ಲೈಟಾಗಿ ಬೆಂದಿದೆ. ಸೊ ಟೊಮೊಟೊ ಬೆಂದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಹುಣಸೆ ಹುಳಿ, ಸೊ ನಿಂಬೆಹಣ್ಣು ಗಾತ್ರದಷ್ಟು, ಅದನ್ನ ನೆನೆಸಿ ಚೆನ್ನಾಗಿ ಕುಯ್ಚ್ಕೊಂಡು ಸಿಪ್ಪೆ ಎಲ್ಲ ಸೋಸ್ಕೊಂಡ್ಬಿಡ್ಬೇಕು. ಸೊ ಬರೀ ಹುಣಸೆ ಹುಳಿ ಮಾತ್ರ ಹಾಕೊಂಡು ಲೈಟಾಗಿ ನೀರನ್ನ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಕುದಿಯಾಗಿ ಬಿಡಬೇಕು. ಸೊ ಕುದಿಯಾಗಿ ಬಿಟ್ಮೇಲೆ ಈ ಬಿಸಿ ಬೇಳೆ ಬಾತ್ ಪುಡಿ, ಸೊ ಹೇಗೆ ಮಾಡೋದು ಅಂತ ನನ್ನ ವೈಟಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಲಿಂಕು ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಒಂದು 6ರಿಂದ 8 ಟೀ ಸ್ಪೂನು ಈ ಬಿಸಿ ಬೇಳೆ ಬಾತ್ ಪೌಡ್ರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ನೋಡಿದ್ರಲ್ಲ ಟೈಮ್ ಹೆಂಗ್ ಸೇವ್ ಆಯಿತು ಅಂತ. ಸೊ ಕುಕ್ಕರಲ್ಲಿಗೆ ವಿಸಿಲ್ ಬರೋ ಅಷ್ಟೊತ್ತಿಗೆ ಇತ್ತ ಒಗ್ಗರಣೆನೂ ಆಯಿತು, ಇತ್ತ ಕುಕ್ಕರು ಬೆಂದೋಯ್ತು. ಸೊ ಇನ್ನೇನು ನಮ್ಮ ಈ ಒಗ್ಗರಣೆನೂ ರೆಡಿ ಆಯಿತು. ಸೊ ಕುಕ್ಕರು ಒಂದು 4 ವಿಸಿಲ್ ಆದಮೇಲೆ ಒಂದು ಸ್ವಲ್ಪ ತೆಗೆದು ಬಿಟ್ಬಿಟ್ಟು ಆಮೇಲೆ ಇನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋದು. ಸೊ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇನ್ನು ಏನು ಮಾಡಬೇಕು ಅಂತ ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಸೊ ಆಮೇಲೆ ನಿಮ್ಗೆ ಯಾವ್ದಾದ್ರು ಫುಡ್ ರೆಸಿಪಿ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆದಷ್ಟು ಬೇಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನೋಡ್ಬೋದು ನಮ್ಮ ಕುಕ್ಕರು ಆರ್ತು. ಆಮೇಲೆ ಈ ತರಕಾರಿ ಆಮೇಲೆ ತೊಗರಿಬೇಳೆ ಎಲ್ಲ ನೆನೆಸಿ ವಿಸಿಲ್ ಹಾಕ್ಸಿದ್ವಲ್ಲ, ಸೊ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಡೈರೆಕ್ಟ್, ಏನು ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ಒಗ್ಗರಣೆಗೆ ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡೋದು. ಸೊ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿ
ಒಂದು 5 ನಿಮಿಷ ಬಿಟ್ಟರೆ ಕುದಿ ಬರುತ್ತೆ. ಕುದಿ ಬರೋವರೆಗೂ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕು. ಸೊ ನೆಕ್ಸ್ಟು ಏನು ಮಾಡಬೇಕು ಅಂದರೆ, ಕುದಿ ಬಂದಾದಮೇಲೆ ಏನಾದರೂ ಒಂದು ಸ್ವಲ್ಪ ಟೇಸ್ಟ್ ಕಡಿಮೆ ಇದ್ದರೆ, ಅಂದರೆ ಖಾರದ ಪುಡಿ ಅಂದರೆ ಖಾರ ಏನಾದರೂ ಕಡಿಮೆ ಇದ್ದರೆ, ಸೊ ಆವಾಗ ಇನ್ನೊಂದು ಸ್ವಲ್ಪ ಬಿಸಿಬೇಳೆಬಾತ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಉಪ್ಪು ಅಷ್ಟೇ, ಏನಾದರೂ ಕಡಿಮೆ ಅನ್ನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸೊ ಉಪ್ಪು ಕಡಿಮೆ ಇದ್ರೂ ಪರವಾಗಿಲ್ಲ, ಜಾಸ್ತಿ ಆಗಬಾರ್ದು ಅಷ್ಟೇ. ಸೊ ನೋಡ್ಬೋದು ಯಾವ ರೀತಿ ನಮ್ಮ ಬೇಳೆಬಾತ್ ರೆಡಿ ಆಗ್ತಿದೆ ಅಂತ. ಸೊ ಇದು ಹೋಟೆಲ್ ಸ್ಟೈಲ್ ಆದರೂ ಅಂದ್ಕೊಳ್ಳಿ. ಸೊ ಆಮೇಲೆ ನೀರು ಅಷ್ಟೇ, ನಿಮ್ಗೇನಾದರೂ ನೀರು ಜಾಸ್ತಿ ಇಷ್ಟಪಟ್ಟರೆ, ಸೊ ನೀರಾಗಿರ್ಬೇಕು ಅಂದ್ಕೊಂಡ್ರೆ ಇನ್ನೊಂದು ಲೋಟ ನೀರು ಹಾಕ್ಕೊಳ್ಳಿ. ಬೇಡ ನಮಗೆ ಒಂದು ಸ್ವಲ್ಪ ಗಟ್ಟಿ ಇರಲಿ ಅಂದರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಒಂದು ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಬಿಸಿಬೇಳೆಬಾತ್ ಪುಡಿನ ಆ್ಯಡ್ ಮಾಡಿದ್ವಿ. ಸೊ ಗೈಸ್, ಇನ್ನ ಸಬ್ಸ್ಕ್ರೈಬ್ ಆಗಿಲ್ವಾ? ಇವಾಗಲೇ ಆಗಿ ಗುರು. ಇನ್ನ ಹೆಲ್ದಿ ಸ್ನ್ಯಾಕ್ಸು, ಇದೇ ಥರ ಫುಡ್ ವ್ಲಾಗ್ಸು ಬೇಕು ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ನೋಡ್ಬೋದು ಇನ್ನೇನು ನಮ್ಮದು ಕುದಿ ಬಂತು. ಸೊ ಕುದಿ ಬಂದಮೇಲೆ ಈ ಅಕ್ಕಿ ಬೇಯಿಸ್ಕೊಂಡು ಅನ್ನ ಮಾಡ್ಕೊಂಡಿದ್ವಲ್ಲ, ಅಂದರೆ ಇದು ಕುಕ್ಕರಲ್ಲೇ ಇಟ್ಬಿಟ್ಟಿದ್ವಿ ಒಂದೇ ಸಲ, ಎಲ್ಲ ಟೈಮ್ ಸೇವ್ ಆಗುತ್ತೆ ಅಂತ. ಸೊ ಅನ್ನ ಎಲ್ಲ ನೀಟಾಗಿ ಹಾಕೊಂಬಿಡ್ಬೇಕು. ಸೊ ಚೆನ್ನಾಗಿ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಮ ಬಿಸಿಬೇಳೆಬಾತ್ ರೆಡಿ. ಸೊ ಅಕ್ಕಿ ಎಷ್ಟು ತೊಗೊಂಡಿದ್ವಿ ಅಂದರೆ 1 ಲೋಟ. ಸೊ 1 ಲೋಟಕ್ಕೆ 2 ಲೋಟ ನೀರು ಹಾಕೊಬೇಕು. ಸೊ ಒಂದು 4 ವಿಸಿಲ್ ಹಾಕ್ಸಿದ್ರೆ ಸಾಕು. ಸೊ ಇದು ತರಕಾರಿ ಜೊತೆಗೆ ಇಕ್ಕಿದ್ರಿಂದ ಚೆನ್ನಾಗಿದೆ. ಸೊ ಸಪ್ರೇಟಾಗೂ ಬೇಯಿಸ್ಕೊಬೋದು. ಸಪ್ರೇಟಾಗಿ ಬೇಯಿಸ್ಕೊಂಡ್ರೆ ಏನಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಟೈಮ್ ಸೇವ್ ಆಗಬೇಕು ಅಂತಾನೆ ಎಲ್ಲ ಒಟ್ಟಿಗೆ ಇಕ್ಕೊಂಬಿಟ್ಟಿದ್ವಿ. ಸೊ ನೋಡ್ಬೋದು ತಿರುಗಿಸ್ತಾ ಇದ್ರೆ ಘಮ 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 ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಸೊ ನೀವು ಟ್ರೈ ಮಾಡಿದ್ರೇ ಎಕ್ಸ್ಪೀರಿಯನ್ಸ್ ಆಗೋದು. ಸೊ ಒಂದ್ಸಲ ಮನೇಲಿ ಟ್ರೈ ಮಾಡಿ. ಇಷ್ಟು ರುಚಿಕರವಾದ ಘಮಘಮವಾದ ಬಿಸಿಬೇಳೆಬಾತ್ನ ನೀವು ಟ್ರೈ ಮಾಡಲೇಬೇಕು. ಸೊ ಇವತ್ತೇ ಹೋಗಿ ಟ್ರೈ ಮಾಡಿ. ಆಮೇಲೆ ಹೇಳಿದಾಗೆ ಬಿಸಿಬೇಳೆಬಾತ್ ಪೌಡ್ರದು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಸೊ ಅದು ಒಂದ್ಸಲ ಚೆಕ್ಔಟ್ ಮಾಡಿ. ಸೊ ಇನ್ನೇನು ನಮ್ಮ ಫೈನಲ್ ಸ್ಟೇಜಿಗೆ ಬಂತು ನಮ್ಮ ಬಿಸಿಬೇಳೆಬಾತ್. ಸೊ ನೋಡ್ಬೋದು. ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ಫೈನಲ್ ಆಗಿ ಒಂದು ಶಾರ್ಟ್ ತೋರಿಸ್ಬಿಡ್ತೀನಿ ನೋಡಿ. ಸೊ ಈ ಥರ ಈ ರೇಂಜಿಗೆ ಕುದಿ ಬಂದರೆ ಸಾಕು, ನಮ್ಮ ಬಿಸಿಬೇಳೆಬಾತ್ ರೆಡಿ ಆಗಿದೆ ಅಂತ ಅರ್ಥ. ಸೊ ಗೈಸ್, ನೀವು ಇವತ್ತೇ ಹೋಗಿ ಟ್ರೈ ಮಾಡ್ತೀರಾ ತಾನೇ? ಸೊ ಗೈಸ್, ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಟೇಸ್ಟಿ ಬಿಸಿಬೇಳೆಬಾತ್ ಮನೆಯಲ್ಲೇ ಮಾಡಬಹುದು ಅಂತ. ಸೊ ಇನ್ನ ಯಾಕೆ ತರ ಮಾಡ್ತೀರಾ, ಇವತ್ತೇ ಹೋಗಿ ಟ್ರೈ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.